ಸೊ ವೆಲ್ಕಮ್ ಟು ಪಟ್ಟದಕಲ್ಲಿ ಇಂಗ್ಲೀಷ್ ಅಕಾಡೆಮಿ ಆ್ಯಂಡ್ ಬನಶಂಕರಿ ಇಂಗ್ಲೀಷ್ ಅಕಾಡೆಮಿ. ಇವತ್ತು ನಿಮ್ಮದು ಇಂಗ್ಲೀಷು ಸೆಕೆಂಡ್ ಲ್ಯಾಂಗ್ವೇಜು ಕ್ವಶನ್ ಪೇಪರ್ನಲ್ಲಿ ಒಂದು ಕ್ವಶನ್ ಇರ್ತದೆ ಇಫ್ ಕ್ಲಾಸ್ ಬಗ್ಗೆ. ಅದರ ಕುರಿತು ಒಂದು 20 ಸೆಂಟೆನ್ಸ್ಗಳನ್ನು ನಾನು ಮಾಡೀನಿ ಇಲ್ಲಿ. ಜೀರೋ ಇಫ್ ಕ್ಲಾಸ್ 1, 2, 3 ಈ 3 ಕ್ಲಾಸ್ಗಳ ಬಗ್ಗೆ ಕ್ವಶನ್ಸ್ಗಳು ಅದಾವ ಇಲ್ಲಿ. ನಾನು ಆನ್ಸರನ್ನು ಆಗಲೇ ಮಾಡಿಟ್ಟೀನಿ. ಹೆಚ್ಚು ಎಕ್ಸ್ಪ್ಲೇನ್ ಮಾಡೋಕ್ಕೆ ಚೂರು ಟೈಮೂ ಇಲ್ಲ. ಸಂಕ್ಷಿಪ್ತವಾಗಿ ಹೇಳ್ತಾ ನಿಮ್ಗೆ ಮಾಡಿಕೊಡ್ತೀನಿ, ನಿಮ್ಗೆ ಗೊತ್ತಿರಲಿ. ಜನರಲ್ ಐತಿ, ಒಂದು ಜನರಲ್ ಅಂದರೆ ಇಫ್ ಇಟ್ ರೈನ್ಸ್ ದ ಗ್ರೌಂಡ್ ಬಿಕಮ್ಸ್ ವೆಟ್. ಇದು ಜೀರೋ ಆಗ್ತೈತಿ. ಜೀರೋ ಇಫ್ ಇಟ್ ಎರಡು ಸಿಂಪಲ್ ಪ್ರೆಸೆಂಟ್ ಇರ್ತಾವ್ರೆ. ಇಫ್ ಇಟ್ ರೈನ್ಸ್ ಇದು ಜನರಲ್ ಅಲ್ಲ, ಇದು ಯಾವಾಗಲೂ ಹಿಂಗಿರ್ತದ. ಅದು ಸ್ವಲ್ಪ ಎಕ್ಸ್ಪ್ಲೇನ್ ಮಾಡ್ತಾರೆ, ಟಫ್ ಐತೆ ರೀ ನಿಮಗೆ. ಇದು ಜೀರೋ ಕಡೆ ಕೇಳೋದು ಕಡಿಮೆ ನಿಮಗೆ 10th ಅವರಿಗೆ. ಥರ್ಡೇ ಕೇಳ್ತಾರೆ ಸಾಮಾನ್ಯವಾಗಿ. ಇಫ್ ಇಟ್ ರೈನ್ಸ್ ದ ಗ್ರೌಂಡ್ ಬಿಕಮ್ಸ್ ವೆಟ್. ಇದು ಜೀರೋ ಆಗ್ತೈತಿ. ಇಫ್ ಯು ಸ್ಟಡಿ ವೆಲ್ ಸಿಂಪಲ್ ಪ್ರೆಸೆಂಟ್ ಯು ವಿಲ್ ಪಾಸ್. ಇದು ಕ್ಲಾಸ್ 1 ಆಗ್ತೈತಿ. ಇಫ್ ಕ್ಲಾಸ್ 1 ಇನ್ನೊಂದ್ಸಲ ಹೇಳನ್ರಿ, ಇಫ್ ಯು ಸ್ಟಡಿ ವೆಲ್ ಯು ವಿಲ್ ಪಾಸ್. ಜೀರೋ ಕ್ಲಾಸ್ ಇದು 1, ಕ್ಲಾಸ್ ನಂಬರ್ 1 ಇದು. ಕ್ಲಾಸ್ ನಂಬರ್ 2, ಇಫ್ ಯು ಸ್ಟಡಿಡ್ ವೆಲ್ ಯು ವುಡ್ ಪಾಸ್. ಕ್ಲಾಸ್ ನಂಬರ್ 2. ಕ್ಲಾಸ್ ನಂಬರ್ 3, ಇಫ್ ಯು ಹ್ಯಾಡ್ ಸ್ಟಡಿಡ್ ವೆಲ್ ಯು ವುಡ್ ಹ್ಯಾವ್ ಪಾಸ್ಡ್. ಇದು ಕ್ಲಾಸ್ ನಂಬರ್ 3. ಕ್ಲಿಯರ್ ಆಗಿ ಗೊತ್ತಿರಲಿ. ಬರಿಬೇಕಂದ್ರೆ ಒಂಚೂರು ಬರೆಯೋಕೆ ಒಂಚೂರು ಇದಾಗ್ತದೆ. ಇದು ಸ್ವಲ್ಪ ಬರೀತಿತ್ತು, ಸ್ವಲ್ಪ ವೇಟ್ ಮಾಡಬೇಕಾಗ್ತದೆ. 1 or 2 ಎಕ್ಸಾಂಪಲ್ಸ್ ಆಫ್ ಮೈ ಓನ್ ನಮ್ಮ ಹೆಲ್ಪ್ಗೆ ತಿಳಿಸಿ ನೆಕ್ಸ್ಟ್ ಮತ್ತೆ ಕ್ವಶನ್ಸ್ಗೆ ಬಂದ್ಬಿಡ್ತೀವಿ. ಜೀರೋ ಇಫ್ ಕ್ಲಾಸ್ 1, ಇಫ್ ಕ್ಲಾಸ್ 2, ಇಫ್ ಕ್ಲಾಸ್ 3. ಚೂರು ನಿಮ್ಗೆ ಸ್ವಲ್ಪ ಪೆನ್ಸಿಲ್ ಯೂಸ್ ಮಾಡಿ ಸ್ವಲ್ಪ ಅದು ಹೆಲ್ಪ್ ಆಗ್ತೈತಿ. ಅದು ಮಾಡ್ಲಿಕ್ಕೆ ಬರುತ್ತೋ ಇಲ್ಲ ನೋಡ್ಬೇಕು. ಪ್ರಯತ್ನ ಮಾಡಿ ಸಾಗೋದಿಲ್ಲ, ತೆಗೆದ್ಬಿಡ್ತೀನಿ. ಸಿಂಪ್ಲಿ ಹೇಳ್ಬಿಡ್ತೀನಿ ನೋಡ್ರಿ.
ಅಷ್ಟೊಂದು ಇದು ಎಕ್ಸ್ಪೀರಿಯನ್ಸ್. ಓಕೆ, ಇನ್ನೊಂದ್ಸಲ ಹೇಳ್ತೀನಿ ನೋಡ್ರಿ. ಇಫ್ ಇಟ್ ರೈನ್ಸ್ ದ ಗ್ರೌಂಡ್ ಬಿಕಮ್ಸ್, ಎರಡು ಸಿಂಪಲ್ ಪ್ರೆಸೆಂಟ್, ಜೀರೋ ಕ್ಲಾಸ್. ಇಫ್ ಯು ಸ್ಟಡಿ ವೆಲ್ ಯು ವಿಲ್ ಪಾಸ್, ಸಿಂಪಲ್ ಪ್ರೆಸೆಂಟ್ ಸಿಂಪಲ್ ಫ್ಯೂಚರ್, ಕ್ಲಾಸ್ ನಂಬರ್ 1. ಕ್ಲಾಸ್ ನಂಬರ್ 2, ಇಫ್ ಯು ಸ್ಟಡಿಡ್, ಸಿಂಪಲ್ ಪಾಸ್ಟ್, ವೆಲ್ ಯು ವುಡ್ ಪಾಸ್, ಪಾಸ್ಟ್ ಫ್ಯೂಚರ್. ಮೂರನೇದು ಕ್ಲಾಸ್, ಇಫ್ ಯು ಹ್ಯಾಡ್ ಸ್ಟಡಿಡ್ ವೆಲ್ ಯು ವುಡ್ ಹ್ಯಾವ್ ಪಾಸ್ಡ್. ಇಷ್ಟು ಮ್ಯಾಚ್ ಆಗಬೇಕು ನೋಡ್ರಿ, ಆ ಕ್ಲಾಸ್ಗೆ ಮ್ಯಾಚ್ ಆಗಬೇಕು. ಬರ್ರಿ ನೋಡಿ. ಇಫ್ ದ ಗಾರ್ಡನರ್ ಹ್ಯಾಡ್ ವಾಟರ್ಡ್ ದ ಪ್ಲಾಂಟ್ಸ್ ದೇ ವುಡಂಟ್ ಹ್ಯಾವ್ ವಿದರ್ಡ್. ನಂಬರ್ 2, ಇಫ್ ಯು ಹ್ಯಾಡ್ ಕಾಟ್ ದ ಬಸ್ you would have reached the office on time. If I were a bird, subject to mood anತಾರೆ, I would fly high in the sky. If the king had been more merciful, the prisoner might have lived. If it rains ಬಂತು ನೋಡ್ರಿ, the match will be cancelled. Yes. If Marcus had finished the task earlier, he wouldn't be in trouble now. If you study hard, you will pass the examination. If she had known about the meeting, she would have attended it. If they had run faster, they would have won the race. If I had known his address, I would have visited him. If the weather is good, we will go for a walk. If he had told the truth, he wouldn't have been punished. If you heat ice, it melts. He'll burn it. Simple present. General truth idu. If you heat if you heat ice, it melts. This is general truth. Ahenalla. If it rains, ground becomes wet. ಎರಡು simple present. If it rains, ground becomes wet. ಎರಡು simple present. ಇದು ಜೀರೋ ಕ್ಲಾಸ್, ಜನರಲ್ ಟ್ರೂತ್ ಇದು. ಎರಡನೇದ್ದು, ಇಫ್ ಯು ಸ್ಟಡಿ ವೆಲ್ ಯು ವಿಲ್ ಪಾಸ್. ಮೂರನೇದ್ದು, ಎರಡನೇದಂದರೆ ಕ್ಲಾಸ್ ನಂಬರ್ 1, ಇಫ್ ಯು ಸ್ಟಡಿ ವೆಲ್ ಯು ವಿಲ್ ಪಾಸ್. 2, ಇಫ್ ಕ್ಲಾಸ್ 2, ಇಫ್ ಯು ಸ್ಟಡಿಡ್ ವೆಲ್ ಯು ವುಡ್ ಪಾಸ್. ಇಫ್ ಕ್ಲಾಸ್ 3, ಇಫ್ ಯು ಹ್ಯಾಡ್ ಸ್ಟಡಿಡ್ ವೆಲ್ ಯು ವುಡ್ ಹ್ಯಾವ್ ಪಾಸ್ಡ್. ಇಫ್ ಐ ವಾಸ್ ಯು, I would accept the offer immediately. ಸ್ವಲ್ಪ ಡೌಟ್ ಅದ ನನಗೆ. ಇಫ್ ಐ ವರ್ ಬರ್ತು, ಇಫ್ ಐ ವಾಸ್ ಬರ್ತು, ಒಂಚೂರು ಡೌಟ್ ಅದ ರೀ. ಇದು ಐ ವುಡ್ ಹ್ಯಾವ್ ಆಕ್ಸೆಪ್ಟೆಡ್ ಆಗಿತ್ತು ಅಂದ್ರೆ ಐ ವರ್ ಆಗ್ತಿತ್ತು. ಐ ವುಡ್ ಹ್ಯಾವ್ ಆಕ್ಸೆಪ್ಟೆಡ್ ಅಂತಿಲ್ಲ, ಐ ವುಡ್ ಆಕ್ಸೆಪ್ಟ್ ಅಂತದ. ವಾಸ್ ಕರೆಕ್ಟ್ ಆಗುತ್ತಲ್ಲ ಅಂತ ನನಗೆ ಡೌಟ್ ಅದ ರೀ. ಸ್ವಲ್ಪ ನನಗೆ ಎರಡರಲ್ಲಿ ಯಾವುದು ಅಂತ ಕರೆಕ್ಟ್ ಅಷ್ಟು ಸ್ವಲ್ಪ ಶ್ಯೂರಿಟಿ ಇಲ್ಲ. ಇಫ್ ದ ಡ್ರೈವರ್ ಹ್ಯಾಡ್ ಅಪ್ಲೈಡ್ ದ ಬ್ರೇಕ್ಸ್, ದ ಆಕ್ಸಿಡೆಂಟ್ could have been avoided. If she has time, she will call you later. If we had saved more money, we would have bought that house. If the students had been quiet, the teacher would have continued the lesson. If you had asked me, I would have helped you. If the sun rises, the fog disappears. Zero class. Okay, thank you for watching, friends.
ಒಂದು ಡೌಟ್ ಅದಕ್ಕೆ ಒಂಚೂರ ಅದೆಲ್ಲ ಕಾನ್ಫಿಡೆಂಟ್ಲಿ ಹೇಳ್ತೀನಿ. ಓಕೆ, ಥ್ಯಾಂಕ್ ಯು. ನೆಕ್ಸ್ಟ್ ಒಂಚೂರು ಇದು ಎಡಿಟಿಂಗ್ ಮಾಡೋದೈತಲ್ಲ, ಅದ್ರ ಬಗ್ಗೆ ಒಂದು 10-20 ಕ್ವಶನ್ಗಳು ಮಾಡೀನಿ. ಅದರದ್ದೊಂದು ಸಪ್ರೇಟ್ ವಿಡಿಯೋ ಮಾಡಿ ಹಾಕ್ತೀನಿ ಅಂತ. ಥ್ಯಾಂಕ್ ಯು.